ಓಕೆ, ಮೂವಿ ಹೆಸರು ಅಬ್ಸೆಷನ್. 7 ಕೋಟಿ ದುಡ್ಡು ಹಾಕಿರೋದಂತೆ 106 ಕೋಟಿ ದುಡ್ಡು ಮಾಡ್ಬಿಟ್ಟಿದ್ಯಂತೆ. ಮೂವಿನಲ್ಲಿ 4 ಕ್ಯಾರೆಕ್ಟರ್ಸ್ ಇರೋದು. ಹೀರೋ ಹೆಸರು ಬ್ಯಾರನ್ ಆಲಿಯಾಸ್ ಬೇರ್, ಹೀರೋಯಿನ್ ಹೆಸರು ನಿಕ್ಕಿ, ಬೇರ್ದು ಫ್ರೆಂಡು ಇಯಾನ್. ಇವ್ರು 3 ಜನ ಸಾರಾ ಅನ್ನುವ ಮತ್ತೊಬ್ಬ ಹುಡುಗಿಯ ಜೊತೆ ಸೇರ್ಕೊಂಡು ಒಂದು ಮ್ಯೂಸಿಕ್ ಸ್ಟೋರ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಈ ಮ್ಯೂಸಿಕ್ ಸ್ಟೋರ್ ಓನರ್ ಸಾರಾ ಅವ್ರ ಅಪ್ಪ. ಸೊ ಬೇಸಿಕಲಿ ಬೇರ್, ನಿಕ್ಕಿ, ಇಯಾನ್ ಅಂಡ್ ಸಾರಾ 4 ಮೇನ್ ಕ್ಯಾರೆಕ್ಟರ್ಗಳು. ಬೇರ್ಗೆ ನಿಕ್ಕಿ ಮೇಲೆ ಲವ್, ಬಟ್ ಈ ಬೇರ್ಗೆ ತುಂಬಾ ನಾಚಿಕೆ ಸ್ವಭಾವ. ಸೊ ನಿಕ್ಕಿಗೆ ಪ್ರಪೋಸ್ ಮಾಡೋಕೆ ಭಯ ಇವ್ರಿಗೆ. ಇಯಾನ್ ಹೇಳ್ಕೊಡ್ತಾರೆ, ನೀನು ಭಯ ಪಡಬೇಡ, ಸಮಯ ನೋಡಿ ಪ್ರಪೋಸ್ ಮಾಡ್ಬಿಡು ಅಂತ. ಸರಿ, ನಿಧಾನಕ್ಕೆ ಪ್ರಪೋಸ್ ಮಾಡೋಣ ಅಂತ ಹೇಳಿ ಬೇರ್ ಮನೆಗೆ ಹೋಗ್ತಾರೆ. ಮನೆಯಲ್ಲಿ ಇವರ ಬೆಕ್ಕು ಅಚಾನಕ್ ಆಗಿ ಪೇನ್ ಕಿಲ್ಲರ್ ಮಾತ್ರೆಗಳನ್ನ ಜಾಸ್ತಿ ತಿಂದ್ಬಿಟ್ಟು ಸತ್ತೋಗ್ಬಿಟ್ಟಿರುತ್ತೆ. ಇವ್ರಿಗೆ ಬಹಳ ದುಃಖ ಆಗುತ್ತೆ. ಆದ್ರೂ ಸಹ ಬೆಕ್ಕನ್ನ ಒಂದು ಕವರ್ ನಲ್ಲಿ ಹಾಕ್ಬಿಟ್ಟು ನೆಲ ಕ್ಲೀನ್ ಮಾಡ್ತಾರೆ. ಬೆಕ್ ಸತ್ತಿದ್ ಬೇಜಾರಲ್ಲಿ ಹತ್ಕೊಂಡ್ ಕೂತಿರ್ತಾರೆ. ಅಷ್ಟರಲ್ಲಿ ನಿಕ್ಕಿ ಇವ್ರಿಗೆ ಕಾಲ್ ಮಾಡ್ತಾರೆ, ನಾನು ಕೆಲ್ಸಕ್ಕೆ ರಿಸೈನ್ ಮಾಡಿದೀನಿ, ಇವತ್ ರಾತ್ರಿ ಪಾರ್ಟಿ ಹೋಗೋಣ ಬಾ, ನಾವು 4 ಜನರು ಸೇರಿ ಅಂತ ಹೇಳಿ ಕರೀತಾರೆ. ಕೆಲಸ ಬಿಟ್ಟು ಹೋಗ್ತಿದ್ದಾಳಲ್ಲ, ಸೊ ಒಂದು ಗಿಫ್ಟ್ ಕೊಡೋಣ ಅಂತ ಹೇಳಿ ಗಿಫ್ಟ್ ಶಾಪ್ಗೆ ಹೋಗ್ತಾರೆ ಬೇರ್ ಅವರು. ಅಲ್ಲಿ ಯಾವ ಗಿಫ್ಟ್ ಗಳು ಇವ್ರಿಗೆ ಸೆಟ್ ಆಗೋದಿಲ್ಲ. ಬಟ್ ಅಲ್ಲಿ 1 ವಿಶ್ ವಿಲ್ಲೋ ಅಂತ ಒಂದು ಬೋರ್ಡ್ ಹಾಕಿರ್ತಾರೆ. ಅದನ್ನ ನೋಡಿ ಇವ್ರಿಗೆ ಕುತೂಹಲ ಉಕ್ಕುತ್ತೆ. ಹತ್ರ ಹೋದಾಗ ಸಣ್ಣ ಸಣ್ಣ ಪ್ಯಾಕೆಟ್ ಗಳಿರ್ತವೆ. ಆ ಪ್ಯಾಕೆಟ್ ನಲ್ಲಿ ಒಂದೊಂದು ಮರದ ಕಡ್ಡಿಯನ್ನ ಇಟ್ಟಿರ್ತಾರೆ. ನಮ್ಗೆ ಏನು ವಿಶ್ ಬೇಕೋ ಅದನ್ನ ಹೇಳ್ಕೊಂಡು ಮರದ ಕಡ್ಡಿಯನ್ನ ತುಂಡು ಮಾಡೋದು. ಸೊ ನಮಗೆ ಬೇಕಾದ ವರ ಇದರಿಂದ ಸಿಗುತ್ತೆ ಅನ್ನುವ ನಂಬಿಕೆ. ಗಿಫ್ಟ್ ಸ್ಟೋರ್ ನವ್ರು ಹೇಳ್ತಾರೆ, ಇದು ಸುಮ್ನೆ ಶೋಕೇಸ್ ನಲ್ಲಿ ಇಡೋಕಷ್ಟೇ, ಇದರಿಂದ ಏನು ಪ್ರಯೋಜನ ಇಲ್ಲ ಅಂತ. ಸರಿ ಅಂತ ಹೇಳಿ ಬೇರ್ ಅದನ್ನ ತಗೊಂಡು ಹೋಗ್ತಾರೆ ನಿಕ್ಕಿನ ಭೇಟಿ ಮಾಡ್ಲಿಕ್ಕೆ. 4 ಜನರು ಒಂದು ಬಾರ್ ನಲ್ಲಿ ಕೂತ್ಕೊಂಡು ಚೆನ್ನಾಗಿ ಕುಡಿತಾ ಮನ ತುಂಬಿ ಮಾತಾಡ್ತಾರೆ. ಮನೆಗೆ ಹೋಗುವ ಸಮಯ ಬರುತ್ತೆ. ನಿಕ್ಕಿದು ಗಾಡಿ ಕೆಟ್ಟೋಗಿರುತ್ತೆ. ಸೊ ಕಾರ್ ನಲ್ಲಿ ನಿನ್ನ ಮನೆಗೆ ಬಿಡ್ತೀನಿ ಅಂತ ಹೇಳಿ ಬೇರ್ ನಿಕ್ಕಿನ ಕರ್ಕೊಂಡು ಹೋಗ್ತಾರೆ. ಸರಿ, ಇವರಿಬ್ಬರು ನಿಕ್ಕಿಯ ಮನೆಗೆ ಹೋಗ್ತಾ ಕೆಲಸದ ಬಗ್ಗೆ, ಲೈಫ್ ನ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾರೆ. ಈ ಬೇರ್ ನ ನಾಚಿಕೆ ಸ್ವಭಾವವನ್ನ ನೋಡಿ ನಿಕ್ಕಿ ಕೇಳ್ತಾರೆ, ನಿನ್ಗೆ ನಾನು ಇಷ್ಟನಾ, ಡು ಯು ಲೈಕ್ ಮೀ ಅಂತ. ಬೇರ್ಗೆ ಸಡನ್ ಆಗಿ ಶಾಕ್ ಆಗ್ಬಿಡುತ್ತೆ. ಇಲ್ಲ ಹಂಗೇನಿಲ್ಲ, ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಅಷ್ಟೇ ಅಂತ ಹೇಳ್ಬಿಡ್ತಾರೆ. ಸರಿ ಅಂತ ಹೇಳಿ ಆಕೆ ಮನೆ ಒಳಗಡೆ ಹೋಗ್ತಾಳೆ. ಬೇರಿಲಿ ತಲೆ ಚೆಚ್ಕೊಂಡ್ ಸಿಕ್ಕಿದ ಚಾನ್ಸ್ ನ ಹಾಳು ಮಾಡ್ಕೊಂಡಲ್ಲ, ಎಷ್ಟು ವೇಸ್ಟ್ ನನ್ನ ಮಗ ನಾನು ಅಂತ. ಅದೇ ಕೋಪದಲ್ಲಿ ತಾವು ತಂದಿರುವ ಗಿಫ್ಟ್ ಅನ್ನ ಹೊರಗೆ ತೆಗೆದು ಅದ್ರ ಮೇಲೆ ಇನ್ಸ್ಟ್ರಕ್ಷನ್ ಅನ್ನ ಓದ್ತಾರೆ. 1 ವಿಶ್ ವಿಲ್ಲೋದಿಂದ ಒಂದೇ ವಿಶ್ ಸಿಗೋದು ಅಂತ ಅದ್ರ ಮೇಲೆ ಬರ್ದಿರ್ತಾರೆ. ಸೊ ಇವರು ಆ ಕಡ್ಡಿಯನ್ನ ಓಪನ್ ಮಾಡಿ ಮಧ್ಯಕ್ಕೆ ಪೀಸ್ ಮಾಡಿ, ಈ ನಿಕ್ಕಿ ಪ್ರಪಂಚದಲ್ಲಿ ನನ್ನನ್ನ ಎಲ್ಲರಿಗಿಂತ ಜಾಸ್ತಿ ಲವ್ ಮಾಡುವಂತೆ ಮಾಡ್ಬಿಡು ಅಂತ ವಿಶ್ ಕೇಳ್ಕೊಂತಾರೆ. ಇಮಿಡಿಯೇಟ್ಲಿ ಮನೆ ಒಳಗಡೆಯಿಂದ ನಿಕ್ಕಿ ಹೊರಗೆ ಬರ್ತಾರೆ. ನಾವಿಬ್ರು ನಿನ್ ಮನೆಗೆ ಹೋಗೋಣ ನಡಿ ಅಂತ ಹೇಳ್ತಾರೆ. ಇದ್ಯಾಕಮ್ಮ ಇದ್ಕಿದಂಗೆ ಹೆಂಗ್ ಬತ್ತಿದ್ಯಾ ಅಂತ ಇವರು. ನಿಕ್ಕಿ ಹೇಳ್ತಾರೆ, ನಮ್ಮ ಅಪ್ಪನಿಗೆ ಹುಷಾರಿಲ್ಲ, ಸ್ಟೇಜ್ 5 ಕ್ಯಾನ್ಸರ್ ಇದೆ, ಈ ಕಾರಣದಿಂದ ಮನೆ ಒಳಗಡೆ ಹೋದ್ರೆ ಬೇಜಾರಾಗುತ್ತೆ, ನೀನು ಮನೆಗೆ ನಡಿ ಅಂತ ಬಂದು ಕಾರ್ನಲ್ಲಿ ಕೂತ್ಕೊಂಡೇ ಬಿಡ್ತಾರೆ. ಸಡನ್ ಆಗಿ 180 ಡಿಗ್ರಿ ಟರ್ನ್ ಯಾಕಪ್ಪ ಅಂತ ಹೇಳಿ ಕನ್ಫ್ಯೂಸ್ ಆಗುತ್ತೆ ಬೇರ್ಗೆ. ಆದ್ರೂ ನಿಕ್ಕಿನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಮನೆಗೆ ಹೋಗಿದ ತಕ್ಷಣ ಬಾ ಇಬ್ರು ಒಂದೇ ಬೆಡ್ ನಲ್ಲಿ ಮಲ್ಕೊಳ್ಳೋಣ ಅಂತ ಕರೀತಾರೆ ನಿಕ್ಕಿ. ಬೇರ್ ಅದಕ್ಕೂ ಹೂ ಅಂತ ಹೇಳ್ತಾರೆ. ಇದ್ದಕ್ಕಿದ್ದಂತೆ ಮೂತ್ ಕೊಡ್ಲಿಕ್ಕೆ ಶುರು ಮಾಡ್ತದೆ ನಿಕ್ಕಿ. ಬೇರ್ ಕೂಡ ಸಿಕ್ಕಿದೆ ಚಾನ್ಸ್, ಯಾಕೆ ಬಿಡ್ಬೇಕು ಅಂತ ಕಂಟಿನ್ಯೂ ಮಾಡುತ್ತೆ. ಸಡನ್ ಆಗಿ ನಿಕ್ಕಿ ಜೋರಾಗಿ ಕಿರಿಸ್ತಾ, ನಾನೇನ್ ಬಡ್ತಿದೀನಿ, ವಾಟ್ ಆಮ್ ಐ ಡೂಯಿಂಗ್ ಹಿಯರ್ ಅಂತ ದೂರ ಹೋಗಿ ಕೂತ್ಕೊಂಡ್ಬಿಡ್ತಾಳೆ. ನಾ ಏನು ಮಾಡ್ಲಾ, ನೀನೇ ಸ್ಟಾರ್ಟ್ ಮಾಡಿದ್ದು ಅಂತ ಬೇರ್ ಹೇಳ್ತಾರೆ. ಬೇರ್ಗೆ ಈಗ ಕನ್ಫ್ಯೂಷನ್, ಇವಳು ಯಾಕೆ ನಿಕ್ಕಿ ತಿಕ್ಲು ತರ ಆಡ್ತಾವಳೆ ಅಂತ. ಅಕಸ್ಮಾತ್ ನಾನು ವಿಶ್ ಕೇಳ್ಕೊಂಡಲ್ಲ ಅದೇನಾದ್ರೂ ನಿಜ ಆಗ್ಬಿಡ್ತಾ ಅಂತ ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡೋಕ್ ಶುರು ಮಾಡ್ತಾರೆ. 1 ವಿಶ್ ವಿಲ್ಲೋ ನಿಜಾನ ಸುಳ್ಳ ಅಂತ. ಅರ್ಧ ಜನ ನಿಜ ಅಂತವ್ರೆ, ಅರ್ಧ ಜನ ಸುಳ್ಳು ಅಂತವ್ರೆ. ಬೇರ್ಗೆ ಇನ್ನೂ ಕನ್ಫ್ಯೂಷನ್. ಸರಿ, ನೆಕ್ಸ್ಟ್ ಡೇ ಎದ್ದೇಳ್ತಾರೆ. ಬೇರೆ ಇವ್ರು ಎದ್ದೋಳ ಅಷ್ಟ್ರಲ್ಲಿ ನಿಕ್ಕಿ ಎದ್ದು ಅಡ್ಗೆ ಮನೇಲಿ ಹೋಗಿ ಏನೋ ಮಾಡ್ತಾವಳೆ. ಏನು ಅಂತ ನೋಡೋಕ್ ಹೋದ್ರೆ ಇವನು ಕವರ್ ನಲ್ಲಿ ಎತ್ತಿಟ್ಟಿದ್ನಲ್ಲ ಬೆಕ್ಕು, ಆ ಬೆಕ್ಕಿಗೆ ಹೂವ ಇಟ್ಟು ಮುಂಬತ್ತಿ ಹಚ್ಚಿ ಮೆಮೋರಿಯಲ್ ಮಾಡಿಟ್ಟವಳೆ. ಬೇರ್ಗೆ ತಲೆ ಕೆಟ್ಟೋಗುತ್ತೆ, ನಿನ್ಗೇನ್ ಹುಚ್ಚಿಡಿದ್ಯಾ, ಹಿಂಗೆಲ್ಲ ಮಾಡ್ಬೇಡ ಅಂತ ಹೇಳ್ತಾನೆ. ನಿನ್ಗೆ ಇಷ್ಟ ಆಗುತ್ತೆ ಅಂತ ಮಾಡ್ದೆ ಅಂತ ನಿಕ್ಕಿ ಹೇಳ್ತಾವಳೆ. ಸರಿ, ಇಬ್ರು ಕೆಲಸಕ್ಕೆ ಹೊರಡ್ತಾರೆ. ಕೆಲಸದಲ್ಲಿ ಇಯಾನ್ ಕೇಳೋಕೆ ಶುರು ಮಾಡ್ತಾನೆ, ಏನೇನಾಯ್ತು ನೆನ್ನೆ ನೀವಿಬ್ರು ಮನೆಗೆ ಹೋದ್ಮೇಲೆ ಅಂತ. ಆಗ ಬೇರೆ ಹೇಳಕ್ ಶುರು ಮಾಡ್ತಾಳೆ, ಈ ನಿಕ್ಕಿ ಯಾಕೋ ಸೈಕೋ ತರ ಆಡ್ಲಿಕ್ಕೆ ಶುರು ಮಾಡೋಳೆ, ಬೆಕ್ಕಿಗೆ ಮೆಮೋರಿಯಲ್ ಇಟ್ಲು, ನನ್ನ ಮೇಲೆ ಕಿರ್ಚಾಡಿದ್ಲು, ಅವಳೇ ಮೂತ್ ಕೊಡೋಕ್ ಶುರು ಮಾಡಿ ನನ್ನ ದೂರಕ್ಕೆ ನುಗ್ಗಿದ್ಲು, ಹಿಂಗೆ ಏನೇನೆಲ್ಲ ಕಂಪ್ಲೇಂಟ್ ಮಾಡ್ತಾರೆ. ಇಯಾನ್ ಅವಳ ಜೊತೆ ನಾನ್ ಮಾತಾಡ್ತೀನಿ, ನಿನ್ ಟೆನ್ಷನ್ ತಗೊಳ್ಬೇಡ ಅಂತ ಹೇಳ್ತಾರೆ. ಈ ಕಡೆ ದಿನ ಪೂರ್ತಿ ಅವತ್ತು ಕೆಲಸದಲ್ಲೆಲ್ಲ ಬೇರ್ನ ನೋಡ್ಕೊಂಡು ಕ್ರೀಪಿಯಾಗಿ ನಗ್ತಾ ಕೆಲಸ ಮಾಡ್ತಿರ್ತಾರೆ. ಸರಿ, ಮನೆಗೆ ಹೋಗುವಾಗ ನಿಕ್ಕಿಯನ್ನ ಇಯಾನ್ ಇವತ್ತು ಡ್ರಾಪ್ ಮಾಡ್ತಾರೆ ಅವ್ರ ಮನೆಗೆ. ಹೋಗ್ಬೇಕಾದ್ರೆ ಬೇಸಿಕಲಿ ಹೇಳಿದರೆ, ನೀನ್ ಯಾಕೆ ಹಿಂಗ್ ಕ್ರೀಪಿಯಾಗಿ ಆಡ್ತಿದ್ದಂತೆ, ಸೈಕೋ ತರ ಆಡ್ತಿದ್ದಂತೆ, ಬೇರ್ ತಲೆ ಕೆಡಿಸ್ಕೊಂಡಿದ್ದ ಅಂತ. ಸೊ ನಿಕ್ಕಿ ಏನ್ ಮಾಡ್ತಾರೆ, ತನ್ನ ಮನೆಯಿಂದ ಡೈರೆಕ್ಟ್ ಬೇರ್ ಮನೆಗೆ ಬಂದ್ಬಿಡ್ತಾರೆ. ಐ ಆಮ್ ವೆರಿ ಸಾರಿ, ನಿನಗೆ ಟೆನ್ಷನ್ ಆಗಿದ್ರೆ ನಾನು ನಿನ್ ಮೇಲೆ ಸೈಕೋ ತರ ಆಡೋದಿಲ್ಲ ಅಂತ ಹೇಳಿ ನಾರ್ಮಲ್ ಆಗ್ತಾರೆ. ಇವರಿಬ್ಬರ ಲವ್ವಿ ಡವ್ವಿ ಆಟಗಳು ಅವತ್ತಿಂದ ಶುರುವಾಗುತ್ತೆ. ಹೀಗೆ ಒಂದು ವಾರ ಕಳೆಯುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಇವರಿಬ್ರು ಒಂದು ಹೋಟೆಲ್ಗೆ ಡಿನ್ನರ್ಗೆ ಅಂತ ಹೋಗಿರ್ತಾರೆ. ಆಗ ಇಯಾನ್ ಕಾಲ್ ಮಾಡ್ತಾನೆ ನಮ್ಮ ಬೇರ್ಗೆ. ಇಯಾನ್ ಹೇಳ್ತಾನೆ, ನಾನು ನಿಕ್ಕಿ ಅವರ ಅಪ್ಪನಿಗೆ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ವಿಚಾರಿಸೋಕೆ ಹೋಗಿದ್ದೆ, ಅವ್ರಿಗೆ ಯಾವ ಕ್ಯಾನ್ಸರ್ ಇಲ್ವಂತೆ, ಅವ್ರು ಗಟ್ಟಿಯಾಗಿದ್ದಾರೆ. ಜೊತೆಗೆ ಸಾರಾ ಮತ್ತೆ ನಿಕ್ಕಿ ಒಂದಿನ ಮಾತಾಡ್ತಿದ್ರಂತೆ. ಬೇರ್ ನನ್ಗೆ ತಮ್ಮನ್ ತರ ಒಳ್ಳೆ ಫ್ರೆಂಡ್ ಅಷ್ಟೇ ಅಂತ ಹೇಳಿದ್ನಂತೆ. ಈಗ ಇದ್ದಕ್ಕಿದ್ದಂಗೆ ಹೆಂಗೆ ನಿನ್ ಮೇಲೆ ಇಷ್ಟೊಂದು ಲವ್ ಬಂದ್ಬಿಡಿದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ, ಅವಳದ್ದು ಏನ್ ಇಂಟೆನ್ಷನ್ ನಂಗೆ ಗೊತ್ತಾಗ್ತಿಲ್ಲ, ಹುಷಾರಾಗಿರಪ್ಪ ಅಂತ ಎಚ್ಚರಿಸ್ತಾರೆ. ಬೇರ್ಗೆ ಟೆನ್ಷನ್ ಆಗುತ್ತೆ ಅಂಡ್ ಅರ್ಥ ಕೂಡ ಆಗುತ್ತೆ, 1 ವಿಶ್ ವಿಲ್ಲೋದೆ ಇದೆಲ್ಲ ಕಿತಾಪತಿ ಅಂತ. ವಾಪಸ್ ಡಿನ್ನರ್ ಟೇಬಲ್ ಹತ್ರ ಹೋಗಿ, ನೀವು ಅಪ್ಪಗ್ ನಿಜವಾಗ್ಲೂ ಕ್ಯಾನ್ಸರ್ ಐತೆ ನಮ್ಮಿ ಅಂತ ಕೇಳ್ತಾರೆ. ಆಗ ಇದ್ದಕ್ಕಿದ್ದಂತೆ ಡ್ರಾಮಾ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾಳೆ ನಿಕ್ಕಿ. ನೋ
ನೋ ನೋ ನೋ ನೋ, ನಾವಿಬ್ರು ಎಷ್ಟ್ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ, ಅದ್ರ ಮಧ್ಯೆ ಇದನ್ನೆಲ್ಲ ತರ್ತಿದ್ಯಾ ಅಂತ ಜೋರಾಗಿ ಕಿರ್ಸ್ಲಿಕ್ಕೆ ಶುರು ಮಾಡ್ತಾರೆ. ಹೋಟೆಲ್ ನಲ್ಲಿ ಎಲ್ರು ನಮ್ನೆ ನೋಡ್ತಾರೆ ಅಂತ ಹೇಳಿ ನೋ ನೋ ಬಿಟ್ಟಾಕು ಸುಮ್ಮನೆ ಕೂತ್ಕೋ ಅಂತ ಸೈಲೆಂಟ್ ಆಗ್ಬಿಡ್ತಾರೆ ಬೇರ್. ಸರಿ, ಇವತ್ತು ರಾತ್ರಿ ಮನೆಗೆ ಹೋಗಿ ಮಲ್ಕೊಳ್ತಾರೆ. ಮಧ್ಯರಾತ್ರಿ 3:45 ಪಕ್ಕದಲ್ಲಿ ನಿಕ್ಕಿ ಇಲ್ಲ ಎಲ್ಲೋದ್ಲು ಅಂತ ನೋಡಿದ್ರೆ ರೂಮ್ ನ ಮೂಲೆಯಲ್ಲಿ ನಿಂತ್ಕೊಂಡು ಕ್ರೀಪಿಯಾಗಿ ಗುರಾಯಿಸ್ತಾವಳೆ. ಬೇರ್ ಕೇಳ್ತಾರೆ ಯಾಕೆ ಹಂಗ್ ನೋಡ್ತಿದ್ಯಾ ಅಂತ. ನೀನ್ ಮಲ್ಗಿದ್ದಾಗ ನೀನ್ ತುಂಬಾ ಮುದ್ದು ಕ್ಯೂಟ್ ಆಗಿ ಕಾಣಿಸ್ತಿದ್ಯಾ, ಅದಕ್ಕೋಸ್ಕರ ನೋಡ್ತಿದ್ದೆ ಅಂತಾಳೆ. ಬಂದ್ ಮಲಿಕೋ ಬಾ ಅಂತಾರೆ. ನಿಕ್ಕಿ ಕೇಳಲ್ಲ. ನೀನು ಮಲಿಕೋ, ನಾನ್ ನಿನ್ನ ನೋಡ್ಬೇಕು, ನೀನ್ ಕ್ಯೂಟ್ ಆಗಿದ್ಯಾ, ನನ್ಗನ್ನಿಸ್ತಿದೆ ನನ್ಗಿಂತ ನೀನು ನನ್ನನ್ನ ಜಾಸ್ತಿ ಲವ್ ಮಾಡ್ತಿಲ್ಲ, ನೀನು ನನ್ನನ್ನು ನನ್ನಷ್ಟೇ ಲವ್ ಮಾಡ್ಬೇಕು, ಮಲ್ಕೋ ಅಂತ ಜೋರ ಕಿರ್ಚೋಕ್ ಶುರು ಮಾಡ್ತಾಳೆ. ಸರಿ, ಎದ್ರುಕೊಂಡು ಮಲ್ಕೊಂತಾರೆ. ನೆಕ್ಸ್ಟ್ ಅವಳು ಪಕ್ಕದಲ್ಲಿ ಬಂದ್ ಮಲ್ಕೊಂತಾಳೆ. ಈತ ಸ್ವಲ್ಪ ದೂರ ಹೋಗ್ಲಿಕ್ಕೆ ಶುರು ಮಾಡ್ತಾನೆ. ಆಗ ನಿಕ್ಕಿ ಜೋರ ಕಿರ್ಸ್ತಾಳೆ ಸ್ಟೇ ಅಂತ. ಒಟ್ನಲ್ಲಿ ಈತ ಅವಳು ಕಣ್ಣು ಮುಂದೆನೆ ಇರ್ಬೇಕು. ನೆಕ್ಸ್ಟ್ ಡೇ ಆತ ಕೆಲ್ಸಕ್ಕೆ ಹೋಗೋದಿರುತ್ತೆ, ಈಕೆಗೆ ರಜಾ ಇರತ್ತೆ. ಸೊ ಅವಳು ಬೆಳಗ್ಗೆ ಎದ್ದ ತಕ್ಷಣ ಲಂಚ್ ಬಾಕ್ಸ್ ಅನ್ನ ಪ್ರಿಪೇರ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟವಳೆ. ಬಟ್ ಆತನನ್ನ ಕೆಲ್ಸ ಕಳ್ಸೋದು ಇಷ್ಟ ಇಲ್ಲ. ಇಲ್ಲೇ ಇರು ಅಂತಾಳೆ. ಜೊತೆಗೆ ಈತನನ್ನ ಹೋಗದೆ ಇರೋ ತರ ಮಾಡ್ಬೇಕು ಅಂತ ಬಾಗಿಲಿಗೆಲ್ಲ ಪ್ಲಾಸ್ಟರ್ ಹಾಕಿ ಕ್ಲೋಸ್ ಮಾಡ್ಬಿಟ್ಟವಳೆ. ಬಟ್ ಇಲ್ಲ ನಾನು ಹೋಗ್ಲೇಬೇಕು ಅಂತ, ಇವಳಿಂದ ಎಸ್ಕೇಪ್ ಆದ್ರೆ ಸಾಕು ಅಂತ ಹೇಳಿ ಟೇಪ್ ಗಳನ್ನೆಲ್ಲ ಕಿತ್ತು ಬಾಗಿಲಿಂದ ಹೊರಗೆ ಬರ್ತಾರೆ. ಇವ್ರು ಕೊಟ್ಟ ಲಂಚ್ ಅನ್ನ ತಗೊಂಡು ಬೇರೆಯವರು ಆಫೀಸ್ಗೆ ಹೋಗ್ತಾರೆ. ಹೋದ ದಾರಿಯನ್ನೇ ನೋಡ್ತಾ ಬಾಗಿಲಿನ ಎದುರುಗಡೆನೆ ನಿಕ್ಕಿ ನಿಂತು ಬಿಡ್ತಾಳೆ. 1 or 2 hours ಆದ್ರೂ ನೋಡ್ತಾ ನಿಂತ್ಕೊಂಡೇ ಇದ್ದಾಳೆ ಬಾಗಿಲಿನ ಬಳಿ. ಅಲ್ಲೇ ನಂಬರ್ 1 ನಂಬರ್ 2 ಎಲ್ಲ ಮಾಡ್ಬಿಟ್ಟಿದ್ದಾಳೆ. ಈ ಕಡೆ ಆಫೀಸಿಗೆ ಹೋದ ಬೇರ್ ಮಧ್ಯಾಹ್ನ ಲಂಚ್ ಬಾಕ್ಸ್ ನ ತೆಗೆದು ಲಂಚ್ ತಿನ್ನೋಕೆ ಶುರು ಮಾಡ್ತಾರೆ. ಲಂಚ್ ಏನೋ ವಿಯರ್ಡ್ ಸ್ಮೆಲ್ ಇದೆ, ವಿಚಿತ್ರ ವಾಸನೆ ಬರ್ತಿದೆ, ವಿಚಿತ್ರ ಟೇಸ್ಟ್ ಇದೆಯಂತೆ. ಜೊತೆಗೆ ಅದರಲ್ಲಿ ಒಂದು ನೋಟ್ ಬರ್ದಿಕ್ಕೊಳ್ಳೆ ನಿಕ್ಕಿ. ಹೇಗಿತ್ತು ಲಂಚು, ಕ್ಯಾಟ್ ಇಂದ ಮಾಡಿದ್ದು, ಚೆನ್ನಾಗಿತ್ತಾ ಅಂತ. ಆಗ ಬೇರ್ಗೆ ರಿಯಲೈಸ್ ಆಗುತ್ತೆ ಸತ್ತಿರುವ ಬೆಕ್ಕಿನಿಂದ ಇವಳು ಅಡಿಗೆ ಮಾಡಿಕೊಳ್ಳೆ ಅಂತ. ತಿಂದಿದ್ದೆಲ್ಲ ವಾಮಿಟ್ ಮಾಡ್ಕೊಳ್ತಾರೆ. ಕಡೆಗೆ ಸಂಜೆ ಮನೆಗೆ ಹೋಗ್ತಾರೆ. ಆನ್ ದ ವೇ ಈ ಒನ್ ವಿಶ್ ವಿಲ್ಲೋದು ಕಸ್ಟಮರ್ ಕೇರ್ಗೆ ಕಾಲ್ ಮಾಡ್ತಾರೆ. ನಾನೇನೋ ಕೇಳ್ಕೊಂಬಿಟ್ಟೆ ವಿಶ್, ಈಗ ಅದನ್ನ ವಾಪಸ್ ತಗೊಳ್ಬೇಕು, ಏನ್ ಮಾಡೋದು ಅಂತ. ಹಂಗೆಲ್ಲ ಆಗಲ್ಲಪ್ಪ, ವಿಶ್ ನ ವಾಪಸ್ ತಗೊಳ್ಬೇಕು ಅಂದ್ರೆ ನೀನ್ ಸಾಯ್ಬೇಕು, ಇಲ್ಲ ಅಂದ್ರೆ ಮತ್ತೊಬ್ಬರು ನಿನ್ನ ವಿಶ್ ಉಲ್ಟಾ ಆಗುವಂತೆ ವಿಶ್ ನ ಕೇಳ್ಕೊಳ್ಬೇಕು ಅಂತ. ಅದೇ ಬೇಜಾರ್ನಲ್ಲಿ ಮನೆಗೆ ಹೋಗಿ ಬಾಗಿಲನ್ನು ತೆಗಿತಾರೆ. ಇನ್ನು ಅವಳು ಬೆದ್ರುಗೊಂಬೆತರ ಅಲ್ಲೇ ನಿಂತವಳೆ. ನೆಲದ ಮೇಲೆಲ್ಲ ಗಲೀಜ್ ಮಾಡ್ಕೊಂಡವಳೆ, ಮೂತಿ ಮೇಲೆಲ್ಲ ಏನೇನೋ ಬಳ್ಕೊಂಡವಳೆ. ಹೋಗಿ ಬೇರ್ನ ತಬ್ಗೊಳಕ್ ಹೋಗ್ತಾಳೆ. ಬೇರ್ ಏನಾಯ್ತಮ್ಮಿ ನಿನ್ಗೆ, ಇದ್ಯಾಕೆ ಹಿಂಗ ಅಸಹ್ಯವಾಗಿ ನಿಂತಿದ್ಯಾ ಅಂತ ಕೇಳ್ತಾರೆ. ಓ ನೋ, ಐ ಆಮ್ ವೆರಿ ಡಿಸ್ಗಸ್ಟಿಂಗ್, ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಸ್ನಾನಕ್ಕೆ ಹೋಗ್ತಾರೆ. ಆಗ ಬೇರೆ ಹೇಳ್ತಾರೆ ಇವತ್ ರಾತ್ರಿ ಇಯಾನ್ ನನ್ನ ಇನ್ವೈಟ್ ಮಾಡಿದ್ರೆ ನಾನು ಒಬ್ನೇ ಹೋಗಿ ಬರ್ತೀನಿ ಅಂತ. ಆಗ ನಿಕ್ಕಿ ಹೇಳ್ತಾಳೆ ನಾನು ಬರ್ತೀನಿ ನಿನ್ ಜೊತೆ, ನನ್ನ ಯಾಕೆ ಇಲ್ಲೇ ಬಿಟ್ಟು ಹೋಗ್ತಿದ್ಯಾ ಅಂತ ಜೋರಾಗಿ ಕಿರ್ಚೋಕ್ ಶುರು ಮಾಡ್ತಾಳೆ. ಸರಿ ಬಾರಮ್ಮಿ ಅಂತ ಕರ್ಕೊಂಡು ಹೋಗ್ತಾಳ ಅವನು. ಅಲ್ಲಿ ಎಲ್ಲಾ ಫ್ರೆಂಡ್ಗಳು ಸೇರ್ಕೊಂಡು ಒಂದು ಗೇಮ್ ಆಡ್ತಿದ್ದಾರೆ. ಚೀಟಿ ಎತ್ಬಿಟ್ಟು ಅದ್ರಲ್ಲಿ ಏನ್ ಬರುತ್ತೋ ಅದನ್ನ ಮಾಡೋದು. ಬೇರ್ನ ಚೀಟಿಯಲ್ಲಿ ಬರುತ್ತೆ ನಿನ್ನ ಎಡಗಡೆಗೆ ಕೂತಿರೋಳಿಗೆ ಮುತ್ ಕೊಡು ಅಂತ. ಈತನ ಎಡಗಡೆ ಯಾರು ಕೂತಿದ್ದಾರೆ, ಸಾರಾ. ಸೊ ನಿಕ್ಕಿ ರೋಚ್ಗೆ ಎದ್ಬಿಡ್ತಾಳೆ. ಸಾರಾನ ಎಳ್ಕೊಂಡು ಹಿಂದಕ್ಕೆ ತಳ್ಬಿಟ್ಟು ನಿನಗ್ ಮುತ್ ಕೊಡೋಳು ನಾನು ಒಬ್ಳೆ ಆಗಿರ್ಬೇಕು ಅಂತ ಹೇಳಿ ಮುತ್ ಕೊಟ್ಬಿಟ್ಟು ಜೋರಾಗಿ ಕಿರ್ಚೋಕ್ ಶುರು ಮಾಡ್ತಾಳೆ ಎಲ್ಲರ ಮುಂದೆ. ಯಾರು ನಮ್ಮ ಹುಡುಗನ ಹತ್ರ ಬರಂಗಿಲ್ಲ, ನಾನು ಒಬ್ಳೆ ಇರ್ಬೇಕು ಅವನ ಹತ್ರ ಅಂತ. 1-2 ನಿಮಿಷ ಅದ ನಂತರ ಇದ್ದಕ್ಕಿದ್ದಂತೆ ಅಲ್ಲಿಂದ ದೂರಕ್ಕೆ ಓಡ್ಬಿಟ್ಟು ಇದು ನಾನಲ್ಲ ಅಂತ ಹೇಳಿ ಬಾಟಲ್ ನ ಹೊಡೆದಾಕಿ ತನ್ನ ಮಕ್ಕಕ್ಕೆ ತಾನೇ ಚುಚ್ಕೊಂಡ್ಬಿಡ್ತಾಳೆ. ಏನಾಗ್ತಿದೆ ಅಂತ ಎಲ್ರಿಗೂ ಕನ್ಫ್ಯೂಸ್. ಎಲ್ಲರೂ ಸೇರ್ಕೊಂಡು ಇವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಮುಖಕ್ಕೆಲ್ಲ ಬ್ಯಾಂಡೇಜ್ ಹಾಕಿಸ್ತಾರೆ. ಆಮೇಲೆ ಮನೆಗೆ ಕರ್ಕೊಂಡೋಗಿ ನೀನು ಮಾಡ್ತಿರೋದೆಲ್ಲ ಸರಿ ಇಲ್ಲ, ಎಲ್ರಿಗೂ ಹೆದರ್ಸ್ತಿದ್ಯಾ ನೀನು ಅಂತ ಹೇಳ್ತಾರೆ. ಜೊತೆಗೆ ಇವತ್ತು ನೀನ್ ನಿಮ್ಮನೆಗೆ ಹೋಗು, ನಾನು ನಮ್ಮಲ್ಲಿ ಇರ್ತೀನಿ ಅಂತಾರೆ. ನಿಕ್ಕಿ ಅವಾಗ್ಲೂ ಆಟ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ನೋ 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 ನಾನು ಹೋಗಲ್ಲ. ಸರಿ ನೀನ್ ಇಲ್ಲೇ ಇರು, ನಾನೇ ಇಯಾನ್ ಹತ್ರ ಹೋಗಿರ್ತೀನಿ, ಇವತ್ತೊಂದ್ ರಾತ್ರಿ ನಾಳೆ ಬೆಳಗ್ಗೆ ಬರ್ತೀನಿ ಅಂತಾರೆ. ಅದಕ್ಕೂ ಸರಿ ಇಲ್ಲ, ಇವ್ರು ಒಪ್ಕೊಳ್ಳಲ್ಲ. ನೀ ಏನಾದ್ರೂ ನನ್ನಿಂದ ದೂರ ಹೋದ್ರೆ ನಾನು ಚುಚ್ಕೊಂಡು ಸತ್ತೋಗ್ಬಿಡ್ತೀನಿ ಅಂತ ಹೆದರ್ಸ್ತಾರೆ. ಸೊ ವಿಧಿ ಇಲ್ದಲೆ ಬೇರ್ ಮಲ್ಕೊಳ್ತಾರೆ ಅಲ್ಲೇ. ಮಧ್ಯರಾತ್ರಿ ಸಾರಾ ಕಾಲ್ ಮಾಡ್ತಾರೆ, ಇನ್ಫ್ಯಾಕ್ಟ್ ಮೆಸೇಜ್ ಮಾಡ್ತಾರೆ, ನಾನು ಇಲ್ಲಿ ಯಾವ್ದೋ ಒಂದು ಪಾರ್ಕ್ ಹತ್ರ ಇದ್ದೀನಿ, ನೀನು ಬಾ, ಇಂಪಾರ್ಟೆಂಟ್ ವಿಚಾರಗಳನ್ನ ಮಾತಾಡ್ಬೇಕು ಅಂತ. ನಿಕ್ಕಿ ಬಿಡಲ್ಲಮ್ಮ ನಾನು ಇಲ್ಲಿ ಬಂದ್ರೆ ಅಂತ. ಇವರು ಸಾರಾ ನೀನು ಬರ್ಲೇಬೇಕು, ಇಂಪಾರ್ಟೆಂಟ್ ವಿಚಾರ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಇವ್ರು ಎದ್ದು ಸೈಲೆಂಟ್ ಆಗಿ ಹೊರಡೋಕ್ ಶುರು ಮಾಡ್ತಾರೆ. ಆಗ ನಿಕ್ಕಿ ಸ್ಲೋ ವಾಯ್ಸ್ ನಲ್ಲಿ ಕೇಳ್ಕೊಳ್ಳೋಕ್ ಶುರು ಮಾಡ್ತಾಳೆ, ಬೇರ್ ಪ್ಲೀಸ್ ನನ್ನನ್ನ ಸಾಯಿಸ್ಬಿಡು, ಪ್ಲೀಸ್ ನನ್ನನ್ನು ಸಾಯಿಸ್ಬಿಡು ಅಂತ. ಇದ್ಯಾಕಮ್ಮಿ ಹಿಂಗ್ ಹೇಳ್ತಿದ್ಯಾ ಅಂತ ಬೇರ್. ನಿಕ್ಕಿ ಹೇಳ್ತಾರೆ ಜೋರಾಗಿ ಮಾತಾಡ್ಬೇಡ, ಅವಳು ಎದ್ದು ಬಿಡ್ತಾಳೆ. ನಾನು ನಿಜವಾದ ನಿಕ್ಕಿ ಮಾತಾಡ್ತಿರೋದು, ಪ್ಲೀಸ್ ನನ್ನನ್ನು ಸಾಯಿಸ್ಬಿಡು ಅವಳು ಎದ್ದೊಳಕ್ ಮುಂಚೆ ಅಂತ. ನಿನ್ನ ಸಾಯಿಸೋದಿಲ್ಲ ಎಂತದೂ ಇಲ್ಲ, ನನ್ನ ಜೊತೆ ಸುಮ್ಮನೆ ತೆಪ್ಪಗಿರು ಅಂತ ಹೇಳಿ ಬೇರ್ ಅಲ್ಲಿಂದ ಹೊರಟು ಬಿಡ್ತಾರೆ ಸಾರಾ ಹತ್ರಕ್ಕೆ. ಸಾರಾ ಹೇಳ್ತಾಳೆ ಈ ಇಯಾನ್ ಮತ್ತೆ ನಿಕ್ಕಿ ಆನ್ ಅಂಡ್ ಆಫ್ ಡೇಟ್ ಮಾಡ್ತಿದ್ರು, ಸೀರಿಯಸ್ ರಿಲೇಶನ್ಶಿಪ್ ಇರ್ಲಿಲ್ಲ, ಅವಾಗ ಹುಕ್ಅಪ್ ಮಾಡ್ಕೊಳ್ತಿದ್ರು. ಸೊ ಇಯಾನ್ ಅನ್ಕೊಳ್ತಿದ್ದ ಬೇರ್ನ ಜೊತೆ ಇರೋ ತರ ನಾಟಕ ಆಡ್ಸಿದಾಳೆ ನನ್ ಜೊತೆ ವಾಪಸ್ ಬರ್ಲಿಕ್ಕೆ ಅಂತ. ಬಟ್ ಈಗ ನೋಡಿದ್ರೆ ಆಕೆಯ ಕೇಸ್ ಎಕ್ಸ್ಟ್ರೀಮ್ ಆಗ್ಬಿಡಿದೆ. ಅವಳು ಯಾಕೆ ಹಿಂಗ್ ಆಡ್ಸಿದಾಳೋ, ಮೊದ್ಲು ಅವಳಿಗೆ ಥೆರಪಿ ಕೊಡಿಸ್ಬೇಕು ಅಂತ ನಿಕ್ಕಿ ಸ್ಟೋರಿಯನ್ನ ಹೇಳ್ತಾ ನನ್ಗೂ ನಿನ್ ಮೇಲೆ ಇಷ್ಟ ಇತ್ತು ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ನಿಕ್ಕಿ ಅಲ್ಲಿಗೆ ಬಂದು ಸಾರಾ ತಲೆಯನ್ನ ಸ್ಟೇರಿಂಗ್ ವಿಲ್ಗೆ ಹೊಡೆದು ಸಾರಾನ ಸಾಯಿಸೇ ಬಿಡ್ತಾಳೆ. ಅವಳ ಬಾಡಿಯನ್ನ ನಾನ್ ಡಿಸ್ಪೋಸ್ ಮಾಡ್ತೀನಿ, ನೀನು ಕಾರಿನಲ್ಲಿ ಹೊರಡು ಅಂತ ಮನೆಗೆ ಕಳಿಸ್ಬಿಟ್ಟು ಬಾಡಿನ ಡಿಸ್ಪೋಸ್ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ ನಿಕ್ಕಿ. ಈ ಕಡೆ ಬೇರ್ ಸಿಕ್ಕಿದೆ ಚಾನ್ಸು ಅಂತ ಗಿಫ್ಟ್ ಸೆಂಟರ್ಗೆ ಮತ್ತೆ ಹೋಗ್ತಾರೆ. ಅಲ್ಲಿ ಇನ್ನೊಂದು ಒನ್ ವಿಶ್ ವಿಲ್ಲೋನ ಪರ್ಚೇಸ್ ಮಾಡ್ತಾರೆ. ಡೈರೆಕ್ಟ್ ಇಯಾನ್ ಹತ್ರ ಹೋಗ್ತಾರೆ. ನೋಡಪ್ಪ ಇಯಾನ್, ನಾನು ಒನ್ ವಿಶ್ ವಿಲ್ಲೋ ಹತ್ರ ವಿಷನ ಕೇಳ್ಕೊಂಡಿದ್ದೆ, ನಿಕ್ಕಿಯನ್ನ ಲವ್ ಮಾಡುವಂತೆ ಮಾಡುವಂತ. ಈಗ ಅವಳು ನನ್ನ ಸಿಕ್ಕಾಪಟ್ಟೆ ಲವ್ ಮಾಡಕ್ ಶುರು ಮಾಡ್ಬಿಟ್ಟವಳೆ. ಸೊ ಅದನ್ನ ಕಡಿಮೆ ಮಾಡ್ಬೇಕು ಅಂದ್ರೆ ನೀನು ಅದಕ್ಕೆ ಉಲ್ಟಾಗಿ ಒಂದು ವಿಷನ ಕೇಳ್ಬೇಕು. ಈ ವಿಲ್ಲೋನ ಮುರಿದಾಕಿ
ಹಾಕ್ಬಿಟ್ಟು ನೀನ್ ಕೇಳ್ಕೊ, ಈ ಬೇರ್ದು ವಿಶ್ ಎಲ್ಲ ಕ್ಯಾನ್ಸಲ್ ಆಗುವಂತೆ ಮಾಡು ಅಂತ ಕೇಳ್ಕೊ ಅಂತ. ಬಟ್ ಇಯಾನ್ ಇದನ್ನೆಲ್ಲ ನಂಬಲ್ಲ, ಏನ್ ನಾಟಕ ಆಡ್ತೀಯಪ್ಪ, ವಿಶ್ ಅಂತೆ ವಿಲ್ಲೋ ಅಂತೆ ಅಂತ ಹೇಳ್ತಾ ಅದನ್ನ ಮುರಿದಾಕ್ಬಿಟ್ಟು ಇದು ವಿಶ್ ಕೊಡೋದೇ ಆದ್ರೆ ನನಗೆ $1 ಬಿಲಿಯನ್ ಕೊಡ್ಲಿ ಅಂತ ವಿಶ್ ಕೇಳ್ಕೊಂಡ್ಬಿಡ್ತಾರೆ. ಕೇಳ್ಕೊಂಡಿದ ತಕ್ಷಣ ಮೇಲಿಂದ ಬಿಲಿಯನ್ ಗಟ್ಲೆ ಡಾಲರ್ಗಳು ಉದುರುತ್ತವೆ ಇವ್ರ ಮನೇಲಿ. ಚಾನ್ಸ್ ಮಿಸ್ ಆಗೋಯ್ತು ಅಂತ ಬಹಳ ಬೇಜಾರಾಗ್ತಾರೆ ಬೇರ್. ಬೈ ದ ವೇ ರೂಲ್ ಪ್ರಕಾರ ಇವರೇ ಮತ್ತೊಂದು ವಿಷಯನ ಕೇಳ್ಕೊಳಕ್ ಆಗೋದಿಲ್ಲ, ಅದಕ್ಕೋಸ್ಕರ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಸರಿಗ ಉಳ್ಕೊಂಡಿರೋದು ಇನ್ನೊಂದೇ ವಿಲ್ಲೋ, ಅದನ್ನ ತಗೊಂಡು ಡೈರೆಕ್ಟ್ ನಿಕ್ಕಿ ಹತ್ರನೇ ಹೋಗೋಣ, ಅವಳ ಕೈಲೇ ವಿಶ್ ಕೇಳ್ಸೋಣ, ಯಾಕಂದ್ರೆ ಅವಳು ನಾನು ಹೇಳಿದ್ದನ್ನೆಲ್ಲ ಮಾಡ್ತಿದ್ದಾಳೆ ಅಂತ ಹೇಳ್ತಾ ಮನೆಗೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ನಿಕ್ಕಿ ಈಗ ಸಾರಾ ತರ ವೇಷ ಹಾಕೊಂಡವಳೆ. ಈಗ ನಾನು ಸಾರಾ ತರ ವೇಷ ಹಾಕೊಂಡಿದ್ದಲ್ಲ, ನನ್ನ ನೀನು ಜಾಸ್ತಿ ಲವ್ ಮಾಡು ಅಂತ ಹೇಳೋಕ್ ಶುರು ಮಾಡ್ತಾರೆ. ನಂದೊಂದು ಮಾತಿದೆ ಅದನ್ನ ನಡೆಸ್ಕೊಡು ಅಂತ ಬೇರ್ ಕೇಳ್ಕೊಂತಾರೆ. ಆಗ ನೀನ್ ಯಾಕೆ ನಾನು ಲವ್ ಮಾಡ್ತಿಲ್ಲ ಅಂತ ಸೂತ್ಗೆ ತಗೊಂಡು ಇಟಿಗೆ ತಗೊಂಡು ತನಗ್ ತಾನೇ ಹೊಡ್ಕೊಳಕ್ ಶುರು ಮಾಡ್ತಾರೆ ನಿಕ್ಕಿ. ಜೊತೆಗೆ ಒಂದು ಗನ್ ಕೂಡ ತಂದ್ಬಿಟ್ಟವ್ರೆ, ನೀನ್ ನನ್ನ ಲವ್ ಮಾಡ್ಲಿಲ್ಲ ಅಂದ್ರೆ ನಾನೇ ಶೂಟ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೆದರ್ಸ್ತಾರೆ. ಅಷ್ಟ್ರಲ್ಲಿ ಇಯಾನ್ ಅಲ್ಲಿಗೆ ಬರ್ತಾನೆ. ಗುರು ನನ್ಗೆ $1 ಬಿಲಿಯನ್ ಸಿಕ್ಬಿಡಿದೆ ಗುರು, ಬಾ ಗುರು ಮಜಾ ಮಾಡೋಣ ಅಂತ ಹೇಳೋಕ್ ಬಂದವನೆ. ಅಷ್ಟ್ರಲ್ಲಿ ಇವಳು ಕಿರ್ಚಾಡ್ತಿರೋದ್ ಕೇಳಿಸುತ್ತೆ. ಏನಾಯ್ತು ಅಂತ ಒಳಗಡೆ ಬಂದು ಈಕೆನ ತಡಿಯೋಕ್ ನೋಡ್ತಾನೆ. ಪಟಾರ್ ಅಂತ ಅವನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾಳೆ ನಿಕ್ಕಿ. ಈ ಹುಚ್ಚ ಬಡತದ್ ಯಾವ್ದೋ ಬೇರೆದೇ ಮೂಡಲ್ ಐತೆ ಅಂತ ಒನ್ ವಿಶ್ ವಿಲ್ಲೋನ ಅಲ್ಲೇ ಇಟ್ಬಿಟ್ಟು ಸರಿ ಐ ಲವ್ ಯು ಅಂತ ಹೇಳಿ ಆಕೆ ಕೈಯಿಂದ ಗನ್ ಅನ್ನ ತಗೊಂಡು ನಡಿ ಇಬ್ರು ಸ್ನಾನ ಮಾಡೋಣ ಅಂತ ಬಸ್ಲು ಮನೆಗೆ ಹೋಗಿ ಈಕೆನ ಒಂಚೂರು ಆಚೆಗೆ ತಳ್ಳಿಬಿಟ್ಟು ಇವರು ಬೋಲ್ಟ್ ಹಾಕೊಂಡು ಬಸ್ ಮನೆ ಒಳಗಡೆ ಹೋಗ್ಬಿಡ್ತಾರೆ. ಗನ್ನನ್ನ ತಗೊಂಡು ತನ್ನನ್ನ ತಾನು ಶೂಟ್ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಾರೆ. ಇವಳಿಂದ ದೂರ ಹೋಗೋಕೆ ಇದೊಂದೇ ದಾರಿ ಅಂತ. ಬಟ್ ಶೂಟ್ ಮಾಡ್ಕೊಳ್ಳೋಕೆ ಧೈರ್ಯ ಬರೋದಿಲ್ಲ. ಸೊ ಬಾತ್ರೂಮ್ ನಲ್ಲಿದ್ದ ಮಾತ್ರೆಗಳನ್ನ ತಗೊಳ್ತಾರೆ. ಇದೇ ಮಾತ್ರೆಗಳನ್ನ ತಿಂದು ಬೆಕ್ ಸತ್ತಿತ್ತು. ಆ ಮಾತ್ರೆಗಳನ್ನೆಲ್ಲ ಬಾಯಿಗೆ ಹಾಕೊಂಡ್ಬಿಡ್ತಾರೆ, ನುಂಗು ಬಿಡ್ತಾರೆ. ಆದ್ರೆ ಸಾಯೋಕೆ ಮನ್ಸಾಗೋದಿಲ್ಲ. ಮತ್ತೆ ಗಂಟಲಲ್ಲಿ ಬೆರಳಿಟ್ಟು ಮಾತ್ರೆಗಳನ್ನೆಲ್ಲ ವಾಂತಿ ಮಾಡೋಣ ಅಂತ ಟ್ರೈ ಮಾಡ್ತಾರೆ. ಅಷ್ಟರಲ್ಲಿ ಇವ್ರಿಗೆ ಒನ್ ವಿಶ್ ವಿಲ್ಲೋ ಮುರಿದ ಸೌಂಡ್ ಕೇಳಿಸುತ್ತೆ, ಅದ್ರ ಜೊತೆಗೆ ಮ್ಯೂಸಿಕ್ ಕೇಳಿಸುತ್ತೆ. ಇವರ ಮುಖದ ಭಾವನೆಗಳೇ ಚೇಂಜ್ ಆಗ್ಬಿಡುತ್ತೆ. ಪೂರಾ ನಗು ಮುಖದಿಂದ ಡೈರೆಕ್ಟ್ ನಿಕ್ಕಿ ಹತ್ರ ಹೋಗ್ತಾರೆ. ನಗ್ತಾ ಆಕೆಯನ್ನ ತಬ್ಕೊಂಡು ಮುತ್ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಕ್ಯಾಮ್ರಾ ಆಂಗಲ್ ಟೇಬಲ್ ಮೇಲಿರುವ ಒನ್ ವಿಶ್ ವಿಲ್ಲೋ ಹತ್ರ ಹೋಗುತ್ತೆ. ಆಗ ನಮ್ಗೆ ಅರ್ಥ ಆಗುತ್ತೆ ನಿಕ್ಕಿ ಒನ್ ವಿಶ್ ವಿಲ್ಲೋನ ಬ್ರೇಕ್ ಮಾಡಿದಾಳೆ ಅಂಡ್ ಕೇಳ್ಕೊಂಡಿದ್ದಾಳೆ, ಈ ಬೇರ್ ನನ್ನನ್ನ ಪ್ರಪಂಚದಲ್ಲಿ ಎಲ್ಲರಿಗಿಂತ ಹೆಚ್ಚು ಲವ್ ಮಾಡುವಂತೆ ಮಾಡುವ ಅಂತ. ಅದಕ್ಕೋಸ್ಕರ ಬೇರ್ ಲವ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಬಟ್ ಇವರ ಬಾಡಿನಲ್ಲಿ ಮಾತ್ರೆಗಳು ಹಾಗೆ ಇದೆ. ತಬ್ಕೊಂಡು ಮುದ್ ಕೊಡ್ತಿರ್ಬೇಕಾದ್ರೆ ಕುಸಿದು ಕೆಳಗೆ ಬೀಳ್ತಾರೆ. ಬಾಯಿಂದ ನೊರೆ ಬಂದು ಪ್ರಜ್ಞೆ ತಪ್ಪಿ ಬೀಳ್ತಾರೆ. ನಿಕ್ಕಿ ಜೋರಾಗಿ ಅಳ್ಳಿಕ್ ಶುರು ಮಾಡ್ತಾರೆ. ಏನ್ ಮಾಡ್ಕೊಂಬಿಟ್ಟೆ ನೀನು ಅಂತ. ಅದೇ ಫೀಲಿಂಗ್ ನಲ್ಲಿ ಗನ್ ತಗೊಂಡು ತಾನು ಶೂಟ್ ಮಾಡ್ಕೊಳಕ್ ಹೋಗ್ತಾರೆ. ಅಷ್ಟರಲ್ಲಿ ಪ್ರಜ್ಞೆ ತಪ್ಪಿರುವ ಬೇರ್ನ ಜೀವ ಹೋಗ್ಬಿಡುತ್ತೆ. ಅಂಡ್ ನಿಕ್ಕಿಗೆ ಸಡನ್ ಆಗಿ ತನ್ನ ಬುದ್ಧಿ ವಾಪಸ್ ಬರುತ್ತೆ. ಬಟ್ ಅವರ ದುಃಖ ಕಮ್ಮಿ ಆಗೋದಿಲ್ಲ. ಏನೇನೆಲ್ಲ ಆಗೋಗಿದೆ ನನ್ ಮುಂದೆ ಅಂತ ಜೋರಾಗಿ ಅಳ್ಳಿಕೆ ಶುರು ಮಾಡ್ತಾರೆ. ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಬೇಸಿಕಲಿ ಒನ್ ವಿಶ್ ವಿಲ್ಲೋದಿಂದ ಈಕೆಯ ಮೇಲೆ ಬೇರೊಂದು ದೆವ್ವ ಬಂದ್ಬಿಟ್ಟಿದೆ ಅನ್ನೋ ತರ ಸ್ಟೋರಿ ಆಯ್ತು. ಬೇರ್ ಸತ್ತ ಮೇಲೆ ನಿಕ್ಕಿ ಬಾಡಿಯಲ್ಲಿರುವ ಹಳೆಯ ನಿಕ್ಕಿ ಜಾಗೃತಳಾದ್ಲು. ಬಟ್ ನಿಕ್ಕಿ ಇರುವ ಮನೆಯಲ್ಲಿ 2 ಬಾಡಿಗಳಿರೋದ್ರಿಂದ ಎರಡನ್ನು ನಿಕ್ಕಿನೇ ಸಾಯಿಸಿರೋದ್ರಿಂದ ಇವಳ ಫ್ಯೂಚರ್ ಕತೆ ಏನು ಅನ್ನೋದು ಪ್ರಶ್ನೆಯಾಗಿ ಉಳಿಯುತ್ತೆ. ಮೂವಿ ಮಾತ್ರ ಎಂಡ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಟೇಕ್ ಕೇರ್, ಬೈ. ಜೈ ಹಿಂದ್, ಜೈ ಕರ್ನಾಟಕ.